ಇದ್ದಾನೆ, ಕೆಲಸ ಮಾಡಿದ್ದಾನೆ. ಈಗ ನೀವು ಮಾಡಿ, ನಾಳೆ ನೀವು ಇನ್ನೂ 5 ವರ್ಷ ಅಲ್ಲ 10 ವರ್ಷ ನೀವು MLA ನಮಗೇನು ಸಂತೋಷ. ಕೆಲಸ ಮಾಡಿ, ಜನರ ಹತ್ರ ಗಿಟ್ಸ್ಕೋಬೇಕು ನೀವು ಅಷ್ಟೇನೆ. ಹಂಗಿಲ್ದೇನೆ ನಾವು ಅಡ್ಡ ಸಿಕ್ಕಿದ್ವು ಅಂತ ನಮ್ಮವ್ರನ್ನ ಹಾಕೊಳ್ಳೋದು ಮತ್ತು ಬೇರೆಯವ್ರನ್ನ ಹಾಕೊಳ್ಳೋದು, ಜಾತಿಗಳಿಗೆ ಮಧ್ಯದಲ್ಲಿ ಗೊಂದಲ ತಂದಿಡೋದು, ಇದು ಯಾಕೆ? ನೀವೇ ಒಬ್ಬ ಎಲ್ಲ ಜನಾಂಗದ ಓಟ್ ಕೊಡ್ದಂಥವ್ರು ನೀವೇನೇನೆ ಜಾತಿಗಳು ಡಿವೈಡ್ ಮಾಡೋಕೆ ಕೊಟ್ಟರೆ ಇನ್ನು ಸಮಾಜ ಕಟ್ಟೋರು ಯಾರು? ಹಂಗಾದ್ರೆ ಇಷ್ಟು ಜನ ಇಷ್ಟೆಲ್ಲ ಜಾತಿಗಳು ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದೇನಕ್ಕೆ? ನಮ್ಮನ್ನು ಡಿವೈಡ್ ಮಾಡಿರಿ, ಜಾತಿಗಳು ವಿಂಗಡಿಸ್ರಿ, ಗುಂಪುಗಳು ಮಾಡಿರಿ ಅಂತನಾ? ಯಾರಾದರೂ ಕಿತ್ತಾಡಿದ್ರೆ ಹೊಡ್ಕೊಂಡ್ರೆ ಹಳ್ಳಿಗಳಲ್ಲಿ ಗಲಾಟೆಗಳಾದರೆ ಒಂದು ಮಾಡಿ ಸಮಾಜ ಕಟ್ಟೋದಕ್ಕೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರ ಕೊಟ್ಟಿರೋದು. ಹಂಗಂತ ಹೇಳ್ಬಿಟ್ಟು ನಿಮ್ಮ ಇಷ್ಟ ಪ್ರಕಾರ ನಡ್ಕೊಳ್ಳೋದು, ನಿಮ್ಮ ಇಷ್ಟ ಪ್ರಕಾರ ಹೇಳ್ಕೊಳ್ಳೋದು ಆಯ್ತಲ್ವಾ? ಈಗ ನಾನು ಹೋಗಿದ್ರಪ್ಪ ಆ ಕ್ಷೇತ್ರನೇ ಅಲ್ಲ, ಆಯ್ತಪ್ಪ ನಮ್ಮ ಹುಡುಗ ಮನೆಗೆ ಹೋಗಿದ್ದು ಸಂತೋಷ ಆಯ್ತಲ್ವಾ? ಈಗ ನಾವು ಹಿಂದೆ ಮಿನಿಸ್ಟ್ರ್ ಹೋದಾಗ 1 ಲಕ್ಷನೋ 2 ಲಕ್ಷ ಆದರೂ ಕೊಡ್ತಾಯಿದ್ರು. ನೀವು ಹೆಂಗೆ ಜಾರಿಗೆ ಉತ್ತರ ಕೊಡ್ತೀರ ಅಲ್ಲಿ ಅಂದರೆ, ಈಗ ನಾನು ಕೊಟ್ಟರೆ ಬೇರೆ ಥರ ಕ್ರಿಯೇಟ್ ಆಗುತ್ತೆ. ಕೊಡೋಕ್ಕೆ ಮನಸ್ಸಿದ್ರೆ ಕ್ರಿಯೇಟ್ ಆಗುತ್ತೋ ಏನಾಗುತ್ತೋ ಕೊಡ್ತಾರೆ ರೀ. ನೀವು ಕೊಡೋಕ್ಕೆ ಮನಸ್ಸಿಲ್ಲ, ಅದನ್ನು ನನಗೆ ಬೇರೆ ಥರ ಅಂದ್ಕೊಳ್ತಾರೆ. ನಾನು ಇನ್ನೊಂದು ಸಲ ಬರ್ತೀನಿ, ಇನ್ನೊಂದು ಸಲ ಕೊಡ್ತೀನಿ ಅಂತ. ಎಂಥ ಇಡೀ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿದ್ದಾರೆ. ತಿರುಗಿ ಬಂದು ಕೊಡ್ತೀನಿ ಅಂತ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಯಾವ್ಯಾವುದು ಕಂಪ್ಲೀಟ್ ಮಾಡಿದ್ದಾರೆ? ಯಾವ ರೋಡ್ ಮಾಡಿದ್ದಾರೆ? ಯಾವ್ದು ಪಡ್ಕೊಂಡಿದ್ದಾರೆ? ಯಾವುದೂ ಇಲ್ಲ. ಸುಮ್ಮನೆ ದಿಕ್ತಪ್ಸ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರೇ ಆಗಲಿ, ನಮಗೆ ಸ್ವಾಭಿಮಾನ ಇದೆ. ನಾವು ಅವಾಗ ಅವಿದ್ಯಾವಂತರು, ನಮ್ಮ ತಂದೆ ಕಾಲದಲ್ಲಿ ಅವಿದ್ಯಾವಂತರು. ನೀವೇನಂದ್ರೆ ಅನ್ಸ್ಕೊಳ್ತಾ ಇದ್ವಿ. ಇವತ್ತು ನಾವು ವಿದ್ಯಾವಂತರಾಗಿದ್ದೀವಿ. ನಮ್ಮನ್ನು ಯಾಕೆ ಬೀದಿಗೆ ತಂದು ದಲಿತರು ಅಂತ ಕ್ರಿಯೇಟ್ ಮಾಡ್ತೀರಾ? ದಯವಿಟ್ಟು ಅದನ್ನು ಬಿಟ್ಬಿಡಬೇಕು. ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಸಿ ಆಯ್ತಲ್ವಾ? ನಾವು ಎಲ್ರಿಗೂ ನಿಮಗೆ ಸ್ಪಂದನೆ ಕೊಡ್ತೀವಿ. ಕೆಲಸ ಮಾಡ್ದೇನೆ ಸುಮ್ಮನೆ ದಿಕ್ಕು ತಪ್ಪಿಸೋದು ಮಾಡಬೇಡಿ. ಮತ್ತು ಏನಿವತ್ತು ತಾವುಗಳೆಲ್ಲ ಸುಧಾಕರ್ ಮೇಲೆ ಆಪಾದನೆ ಮಾಡಿದ್ದೀರ, ಸಂತೋಷ. ಅದಕ್ಕೆ ಪೊಲೀಸ್ ಇದೆ, ಕಾನೂನಿದೆ, ಕ್ರಮ ಕೈಗೊಳ್ಳಿ. ಅದನ್ನೇನಾದರೂ ಅಪರಾಧ ಅಂತ ನೀವು ಪ್ರೂವ್ ಆದರೆ ನಾವೇ ಪಬ್ಲಿಕ್ಕಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವೇ ನಿಲ್ತೀವಿ. ನಾವು ಇಲ್ಲೇನಂತ ಹೇಳಿಲ್ವಲ್ಲ. ಅದಕ್ಕೆ ನಿಮ್ಮ ಪರ್ಸ್ನಲ್ ದ್ವೇಷಗಳು ಇಟ್ಕೊಂಡು ನಮ್ಮ ಜನಾಂಗನ ಅಡ್ಡ ಇಟ್ಕೊಂಡು ಆ ಕೆಲಸ ಮಾಡೋದು ಬಿಟ್ಬಿಡ್ಬೇಕು ದಯವಿಟ್ಟು. ಯಾಕಂದರೆ ನಾವು ಈ ಥರ ಮುಂದೆ ಏನಾದರೂ ನಡೆದ್ರೆ ನಾವು ಸುಮ್ಮನೆ ಇರಲ್ಲ. ನಾವು ದಲಿತರೇನು ಕಣ್ಮುಚ್ಕೊಂಡಿಲ್ಲ. ಕೆಲವರು ನಿಮ್ಮ ಜೊತೆಯಲ್ಲಿ ಇದ್ದು ಏನೋ ಅನ್ಕೊಬರ್ಬೋದು, ಆದರೆ ಇಡೀ ಜಿಲ್ಲೆಯಲ್ಲಿ ನಾವು ಇದ್ದೀವಿ. ನಾವು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜಾತಿನ ದಲಿತರು ಅಂತ ಹೇಳ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಅವಮಾನ ಮಾಡೋದು, ಕ್ರಿಯೇಟ್ ಮಾಡೋದೇನಾದರೂ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಏನು ಇವತ್ತು ಅಟ್ರಾಸಿಟಿ ಕಾಯ್ದೆ ಇದೆ, ಇವತ್ತು ಏನು ಈ ದಲಿತರು ಅಂತ ಹೇಳ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ತಾಯಿದ್ದ, ನಿಮ್ಮ ಮೇಲೇನೇನು ಅದು ರಿವರ್ಸ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ದಯವಿಟ್ಟು, ಆಯ್ತಲ್ವಾ? ನಿಮ್ಮ ಪರವಾಗಿ ನೀವು ಏನೇನು ಫೈಟ್ ಮಾಡ್ಕೊಂತ ಮಾಡ್ಕೊಳ್ರಿ. ನಮ್ಮ ಜನಾಂಗ ಸುದ್ದಿ ಎತ್ತೋದು ಬೇಡ, ದಲಿತರಂತ ಎಲ್ಲಂದರಲ್ಲೇ ಲೇಬಲ್ ಹಾಕ್ಸಿ ಅವಮಾನ ಮಾಡೋದು ಬೇಡ. ಆ ಕಡೆ ದಯವಿಟ್ಟು ಗಮನ ಕೊಡಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ಅಭಿವೃದ್ಧಿ ಮಾಡಿ, ನಾವೆಲ್ಲರೂ ನಿಮಗೆ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ, ಏನು ಮಂಜುನಾಥನವರು ಜಿಲ್ಲಾಪತಿ ನನ್ನ ಕೆಲಸ ಕೊಡಿಸಿದ್ದಾರೆ, ನಿನಗೂ ಕೊಡಿಸ್ತೀವಿ, ನೀನು ದುಡ್ಡು ಕೊಡು ಅಂತ ಇಸ್ಕೊಂಡು ಆಯ್ತಲ್ವಾ? ಬಟ್ ಎಲ್ಲೂ ನಾನು ಸುಧಾಕರ್ಗೆ ದುಡ್ಡು ಕೊಟ್ಟಿದ್ದೀನಿ, ಸುಧಾಕರ್ ಕರ್ಕೊಂಡು ಹೋಗಿದ್ರು, ಸುಧಾಕರ್ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಅದಕ್ಕೆ ಅದು ಗೊಂದಲ ಎರಡೂ ಕಡೆ ಇರೋದ್ರಿಂದ ನಾವು ಡಿಸಿಷನ್ ಆಗಿ ಇದು ನಿಜಾನ ಸುಳ್ಳು ಅನ್ನೋದನ್ನು ನಾವು ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಎರಡು ಕಡೆ ಎರಡು ಥರ ಬರ್ತಿದ್ದಾನೆ. ಅದನ್ನು ಓದಿ ದಯವಿಟ್ಟು. ಎರಡು ಕಡೆ ಬರ್ತಿದ್ದಾನೆ. ಒಂದು 3 ಮೇಲೂ ಕೇಸ್ ಮಾಡಿ ಅಂತ ಹೇಳಿದ್ದಾರೆ, ಕೇಸ್ ಆಗಿದೆ ಕಾನೂನು ಪ್ರಕಾರ. ಬಟ್ ದುಡ್ಡು ಕೊಡೋವಾಗ ನಾನು ಸುಧಾಕರ್ ಕೊಟ್ಟಿದ್ದೀನಿ, ಸುಧಾಕರ್ ಹೆಸರು ಹೇಳಿ ಇಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಇಸ್ಕೊಂಡಿರೋದು ಯಾರು ಇಸ್ಕೊಂಡಿದ್ದಾರೆ ಅವ್ರು ಅನುಭವಿಸಲಿ, ಉಪ್ಪಿಂದ ನೀರು ಕುಡಿಲೇಬೇಕು. ಬಟ್ ಆದರೆ ಸುಧಾಕರ್ ನಾನು ಕೊಟ್ಟಿದ್ದೀನಿ, ಸುಧಾಕರ್ ಹತ್ರ ಹೋಗಿ ಮಾತಾಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗಾಗಲೇ ಪೊಲೀಸಲ್ಲಿ ಪ್ರೊಟೆಕ್ಷನ್ ಮಾಡೋಕ್ಕೆ ಮಾತಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ದಾರೆ ಎಲ್ಲ ಕಾನೂನು ಪ್ರಕಾರ ಆಗಿದೆ, ಆಯ್ತಲ್ವಾ? ಈಗ ಇದು ಬೇಡ, ನಾವೇನಾದರೂ ಕಾನೂನು ವಿರುದ್ಧ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ ಅಂದರೆ ನೀವು ಬೀದಿಗಳು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಅವರು ಹೇಳಿದ್ದಾರೆ, ಅವ್ರಿಗೆ ಆಕ್ಷನ್ ತಗೊಂಡಿದ್ದಾರೆ ಅವರು. ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಅಷ್ಟೇನೆ. ಈಗ ನಾನು ಆವಾಗಲೇ ಹೇಳಿದೆ, ಈಗ ಪ್ರೂವ್ ಆದರೆ ಬೆಂಬಲಿಸೋದಲ್ಲ, ನಾವು ಬೀದಿಗಿಳಿದೆ ಬಂದ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಆಯ್ತಲ್ವಾ?
ಹಾಂ ಯಾರೇ ಅದು ಪೊಲೀಸ್ನವ್ರು ಕೇಳಬೇಕು. ಅದು ನಾವು ಕೇಳಿದ್ದೀವಿ ಪೊಲೀಸ್ನವ್ರನ್ನ. ಯಾರನ್ನ? ನಾವು ಪೊಲೀಸ್ ಮೇಲೆ ಪ್ರೊಟೆಕ್ಷನ್ ಮಾಡ್ತೀವಿ. ಬಟ್ ನಮ್ಮದು ವಾದ ಇಷ್ಟೇನೆ, ನಮ್ಮ ಸಮಾಜನ ದಿಕ್ಕು ತಪ್ಪಿಸಿ ದಲಿತರು ಅಂತೇಳಿ ಹೆಸರು ಹೇಳ್ಕೊಂಡು ಬೇರೆ ಕಡೆ ಅದು ಡೈವರ್ಟ್ ಆಗೋದು ಬೇಡ ಅಂತ ನನ್ನ ವಾದ. ಈಗ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ನಮಗೂ ಗೊತ್ತಿದೆ, ಮಾಡ್ತೀವಿ, ಆಯ್ತಲ್ವಾ? ಈಗ ಯಾಕಂದರೆ ಅರೆಸ್ಟ್ ಮಾಡಿಲ್ಲ, ಇನ್ನೂ ನಮಗೂ ಗೊತ್ತಿದೆ. ಅವರು ಇವತ್ತುವರೆಗೂ ಸೋಮವಾರ ಟೈಮ್ ತಗೊಂಡಿದ್ದೀವಿ, ಸೋಮವಾರ ಒಳಗೆ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ನವರು. ನಾನು ಎಸ್ ಪಿನೂ ಮಾತಾಡಿ DSPನೂ ಮಾತಾಡಿದ್ದೀನಿ. ಅದಕ್ಕೆ ಇವತ್ತು ಮಾಡಿಲ್ಲ ಅಂದರೆ ನಾವು ಹೌದು ಪೊಲೀಸ್ ವಿರುದ್ಧನೇ ಮಾಡ್ತೀವಿ. ನಾವು ಯಾಕೆ ನೀವು ಮಾಡೋಕ್ಕಾಗ್ತಾ ಇಲ್ಲ? ನಾವು ಅದು ಕೇಳ್ತೀವಿ, ಅದು ಇಲ್ಲ ಅಂತ ಹೇಳಿಲ್ಲ. ಬಟ್ ನಾನು ಹೇಳೋದೇನೆಂದರೆ, ಏನೋ ಸುಧಾಕರ್ ಹೆಸರು ಇರೋದಕ್ಕೆ ಇವರೆಲ್ಲರೂ ಇವತ್ತೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಅದು ಹೆಸರೇ ಇಲ್ಲ ಅಂದಿದ್ರೆ ಇದ್ರ ಬಗ್ಗೆ ಚಕ್ಕಾರ ಹತ್ತಿರಲಿಲ್ಲ, ನಾವೇ ಹೋರಾಟ ಮಾಡಬೇಕಾಗಿತ್ತು. ಈಗಲೂ ನಾವೇ ಹೋರಾಟ ಮಾಡೋದು. ಇದು ರಾಜಕೀಯ 2 ದಿನ ಅಷ್ಟೇನೆ. ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನಾಹುತ ಆದರೆ ಅದನ್ನು ನಾವೇ ಪ್ರೊಟೆಸ್ಟ್ ಮಾಡೋದು, ನಾವೇನೋ ಅದ್ರ ವಿರುದ್ಧ ಹೋರಾಟ ಮಾಡೋದು. ಇವ್ರು ಯಾರೂ ಬರೋಲ್ಲ, ಇವತ್ತು ಹೋಗ್ತಾರೆ, ಇವತ್ತು ಬರ್ತಾರೆ, ಅವರು ಬೆಳೆ ಬೇಯಿಸ್ಕೊಂತಾರೆ, ನಾಳೆ ಹೊರಟೋಗ್ತಾರೆ ಅಷ್ಟೇನೆ. ಬಟ್ ನಾವು ಸತತವಾಗಿರೋರು ಈ ಜನಾಂಗದ ಪರವಾಗಿ, ಈ ಸಮಾಜದ ಪರವಾಗಿ, ಇಡೀ ಜಿಲ್ಲೆ ಮತ್ತು ಪ್ರತಿ ತಾಲೂಕಲ್ಲೂ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡೋದು ನಾವೇನೆ, ಅದನ್ನು ಪ್ರೊಟೆಕ್ಟ್ ಮಾಡೋದು ನಾವೇನೆ, ಅದನ್ನ ಇಷ್ಟು ತಗೊಂಡು ನ್ಯಾಯಯುತವಾಗಿ ಹೋರಾಟ ಮಾಡೋರು ನಾವೇನೆ. ಬೇರೆ ಯಾರು ಇವರಿಗೆ ಯಾರ್ಯಾರು ಹೇಳ್ತಾ ಇದ್ದಾರೆ ರಾಜಕೀಯದವರು ಯಾರೂ ಮಾಡಲ್ಲ ಇದನ್ನು.